ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅನಾರೋಗ್ಯ ದೇವ್ರು ನೋಡ್ಕೊಂತಾರೆ ಅಂತ ಹೇಳಿದ್ದಾರೆ. ಎಲ್ಲರ ಆರೋಗ್ಯನೂ ದೇವರೇ ನೋಡ್ಕೊಳ್ಳೋದು. ಮಂಡ್ಯದ ಜನರಿಂದ ಆರೈಕೆಯಿಂದ ನಾನು ಚೆನ್ನಾಗಿರ್ತೀನಿ. ಮಂಡ್ಯದ ಜನರಿಂದ ಆರೈಕೆಯಿಂದ ಕರ್ನಾಟಕ ಜನರಿಂದ ಅಲ್ಲ, ಕರ್ನಾಟಕದ ಆರೈಕೆಯಿಂದ, ಜನರ ಆರೈಕೆಯಿಂದ ಅಲ್ಲ. ಏನೋ ಅವ್ರು ಖುಷಿಯಾಗಿದ್ರೆ ಸರ್. ಈಗ ಎನ್ಐಎ ತನಿಖೆ ಮುಂಬೈ ದಾಳಿಯಾದಾಗ ವಿಲಾಸರಾವ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು. ಅದನ್ನು ಕುಮಾರಸ್ವಾಮಿ ಅವರು ಮರ್ತೋಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಹೇಳಿದ್ನಲ್ಲ, ಅವರು DK ಶಿವಕುಮಾರ್ ಅವರನ್ನು ನೆನೆಸ್ಕೊಳ್ಳದೆ ಅವರಿಗೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ಸೊ ಹಾಗಾಗಿ ಅವರು ನೆನೆಸ್ಕೋತಾ ಇರ್ತಾರೆ. ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ, ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಷ್ಟ್ರದ ಜನರ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಮನವಿ. ಅನಾರೋಗ್ಯ ದೇವ್ರು ನೋಡ್ಕೊಂತಾರೆ ಅಂತ ಹೇಳಿದ್ದಾರೆ. ಎಲ್ಲರ ಆರೋಗ್ಯನೂ ದೇವರೇ ನೋಡ್ಕೊಳ್ಳೋದು. ಮಂಡ್ಯದ ಜನರಿಂದ ಆರೈಕೆಯಿಂದ ನಾನು ಚೆನ್ನಾಗಿರ್ತೀನಿ. ಮಂಡ್ಯದ ಜನದಿಂದ ಆರೈಕೆಯಿಂದ, ಕರ್ನಾಟಕದ ಜನರಿಂದ ಅಲ್ಲಲ್ಲ, ಕರ್ನಾಟಕದ ಆರೈಕೆಯಿಂದ, ಜನರ ಆರೈಕೆಯಿಂದ ಅಲ್ಲ. ಏನೋ ಅವ್ರು ಖುಷಿಯಾಗಿದ್ರೆ ಈಗ ಎನ್ಐಎ ತನಿಖೆ Among all the plants which I have visited, this seems to be the most modernized plant. And within a small area, they have done it well. Because in Karnataka, we failed waste to energy plant by giving 10 megawatt, 7 megawatt. This is a 25 megawatt plant which is running very well. The modern equipment and good technology has been used. So I thank and congratulate the Jindal team for installing. They have taken a big risk. It is not a small job. So let me try, because we have again at the same time they have added gas also. So which also I believe that gas also should be an alternative process. So let me go to Bangalore and discuss with my colleagues and my. It's a good learning experience for me. So I visited number of plants. This seems to be more sophisticated and with a new technology. ಒಂದು 100-150 ಎಕರೆಗೆ ಹಾಜರಾಕಿಲ್ಲ. ನಾವು ನಮ್ಮ ಸವಲತ್ತು ಸಲುವಾಗಿ 4 ಗುಂಟೆ ತೊಗೊಂಡು 6 ಮಂದಿ ಜಾಗ ತೊಗೊಂಡು ನಾವು ಹಾದಿ ನಡಕ್ ಮಾಡಿದ್ದು. ಇವರು ದುರ್ಗಣ್ಣವ್ರು ಏನು ಮಾಡಿದ್ರು, ನಮ್ಮ ಹೊಲದಾಗ ಹಾದಿ ಬಂದೈತೆ ಅಂತ ಆಕ್ರಮಣ ಮಾಡಿ ಕಿತ್ತಿದ್ದಾರೆ. ಆ ಪ್ರಕಾರ ಅವ್ರದ್ದು 4 ಗುಂಟೆ, ನಮ್ಮದು 4 ಗುಂಟೆ, ಪ್ರತಿಯೊಬ್ಬ ಎಲ್ಲರೂ ಬಾಂಡ್ ಬರೋದು 4 ಗುಂಟೆ ತೊಗೊಂಡು ಮಾಡಿದ್ದು. ಒಂದಿಟ್ಟು ಇವರು ಈಗ ಬಂದ್ ಮಾಡಿದ್ದಾರೆ. ಆ ಪ್ರಕಾರ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಅಂತ ನಾವು DC ಅವ್ರಿಗೆ ಮತ್ತು ಮಾಡಿ 20 ವರ್ಷ ಆತ್ರಿ. ಈಗ ಅವ್ರ ಇದು ಮಾಡಿದಾರೆ. ಆ ಪ್ರಕಾರ ನಾವು ಮನೆ ಕೊಡಾಕ ಸರ್ ಅಂತೇಳಿ ಬಂದೇವ್ರಿ, DC ಅವ್ರು ಅಂತೇಳಿ. ಈಗ ನಮ್ಗೆ ತುರ್ತ ಹಾದಿ ಬಂದೈತಿ. ನಮ್ಮದ 1,000 ಎಕರೆ ಕಬ್ಬು ಹೋಗೋ ಸಲುವಾಗಿ ನಾವು ಅನುಕೂಲ ಮಾಡ್ಕೊಂಡಿದ್ವಿ. ಈಗ ಬಿತ್ತಿ ಮಾಡೋ ದಿವಸ ಇಂಥರ್ದಾಗ ಕಟ್ ಮಾಡಿದ್ದಾರೆ. ಈ 20 ವರ್ಷ ಆತ್ರಿ ಮಾಡಿ. ನಾವು ಈ ವರ್ಷ ತೊಂದರೆ ಮಾಡಾಕ್ತಾರೆ. ಕಬ್ಬು ದಾಟುವಾಗೂ ತೊಂದರೆ ಮಾಡ್ರಿ. ಪಂಚಾಯತಿ ಅವ್ರು ಏನು ಹೇಳ್ತಾರೋ, ಅವ್ರ ಮನವಿ ಕೊಡ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ. ಅವ್ರ ಪಾಪ ಹೆಣ್ಮಕ್ಳು ಅದಾರು, ಏನು ಮಾಡಕ್ ಬರೋದಲ್ಲ. ಆ ಪ್ರಕಾರ ಅವ್ರು ದುರ್ಗಣ್ಣವ್ರನ್ನ ಅಂತಲೇ ಇದು ಮಾಡಾಕ್ತಾರೆ. ನಮ್ಮ ಹೆಸರು ಸಿಕಂದರ್ ಭಗವಾನ್ ಅಂತ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.